ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವಿನ ನಂತರ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆಯಾಗ್ತಾ ಇರುವುದು ಇದೇ ಫಸ್ಟ್ ಟೈಮ್. ಪ್ರಮಾಣ ವಚನ ಸಮಾರಂಭದ ಅನೇಕ ವಿಶೇಷ ಘಟನಾವಳಿಗಳು ಗಮನ ಸೆಳೀತಾ ಇದೆ. ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ವೇದಿಕೆಯಲ್ಲಿದ್ದ ಹಿರಿಯ ನಾಯಕರ ಜೊತೆ ಸುವೇಂದು ಅವರು ಕೈ ಕುಲುಕಿದ್ದು ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿಕೊಳ್ತು. ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ನಡೆ ಕೂಡ ಹೆಚ್ಚು ಗಮನ ಸೆಳೀತಾ ಇದೆ. ಅಲ್ಲಿ ವೇದಿಕೆ ಮೇಲೆ ನೆರೆದಿದ್ದ ಒಬ್ಬೊಬ್ಬರೇ ಗಣ್ಯರ ಬಳಿ ಹೋಗಿ ಕೈ ಕುಲುಕಿ ಎಲ್ಲರ ವಿಶಸ್ಸನ್ನ ಪಡೆದುಕೊಳ್ತಾ ಹೋಗ್ತಾ ಇದ್ರು ಸುವೇಂದು ಅಧಿಕಾರಿಯವರು. ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಬಳಿ ಹೋದಾಗ ಯೋಗಿ ಆದಿತ್ಯನಾಥ್ ಸುವೇಂದು ಅಧಿಕಾರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ. ಸುವೇಂದು ಅಧಿಕಾರಿಯವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಶುರು ಮಾಡಿದಾಗಲೇ ಭಾರಿ ಚಪ್ಪಾಳೆಗಳು, ಜಯಘೋಷಗಳು ಕೇಳಿಬಂದ್ವು. ಎಲ್ಲರಲ್ಲೂ ಸಂತೋಷ ಮನೆ ಮಾಡಿತ್ತು. ಹೀಗೆ ಪ್ರಮಾಣ ವಚನ ಸ್ವೀಕರಿಸಿ ಆದಮೇಲೆ ಮೋದಿಯವರ ಬಳಿ ಹೋಗಿ ಕೂಡ ಕೈ ಕುಲುಕಿದ್ರು. ಮೋದಿಯವರು ಅವರಿಗೆ ಅಭಿನಂದಿಸಿ ಬೆನ್ನು ತಟ್ಟಿ ಅಪ್ಕೊಂಡು ಅಭಿನಂದಿಸಿದ್ರು. ಈ ನಡುವೆ ಸಿಎಂ ಯೋಗಿ ಬಳಿ ಬಂದಾಗ ಎಲ್ಲರಂತೆ ಅವರತ್ತ ಕೈ ಚಾಚಿದ್ರು ಕೈ ಕುಲ್ಕೋದಕ್ಕೆ. ಕೈ ಕುಲ್ಕೋ ಬದಲು ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಗಿಫ್ಟ್ ಕೊಟ್ರು. ಸಿಎಂ ಯೋಗಿ ಸುವೇಂದು ಅವರ ಕುತ್ತಿಗೆಗೆ ಕೇಸರಿ ಸ್ಕಾರ್ಫ್ ಅನ್ನ ಹಾಕಿದ್ರು. ಇದಾದ ಮೇಲೆ ಬಂಗಾಳದ ಹೊಸ ಮುಖ್ಯಮಂತ್ರಿ ಸುವೇಂದು ಅವರನ್ನ ಕೈ ಜೋಡಿಸಿ ಸ್ವಾಗತಿಸಿದ್ರು. ವೇದಿಕೆ ಮೇಲೆ ಹೋಗ್ತಾ ಇದ್ದಾಗಲೇನೆ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಬಳಿ ಕೇಸರಿ ಶಾಲನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ರು. ನಂತರ ಸುವೇಂದು ಅವರು ಹತ್ರ ಬಂದಾಗ ಅವರ ಕುತ್ತಿಗೆಗೆ ಕೇಸರಿ ಶಾಲನ್ನ ಹಾಕಿ ಅಭಿನಂದಿಸಿದ್ರು. ಈ ದೃಶ್ಯ ಎಲ್ಲರ ಗಮನ ಸೆಳೀತು. ಬಂಗಾಳ ಕೇಸರಿಮಯ ಆಗೋದಕ್ಕೆ ಇದು ಕೂಡ ಸಾಕ್ಷಿಯಾಯಿತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.